ಇಟೋತನ ಬಾಳ ವಾದ ಮಾಡಿ ಮಾಡಿ ಹೋಗ್ಯಾಳ ಮಶಿಬ್ನಳ ವಿದ್ಯಾ. ಆದ್ರ ಒಂದ ಮಾತ ಹೇಳ್ತಾನ ವಿದ್ಯಾ ನಿನಗ. ಏನಾಗಿತ್ತಮ್ಮ? ಯಾಕಂದ್ರ ಎಷ್ಟೋ ಮಾಡಿರು ಏನಂದಾರು, ಎಷ್ಟೋ ಮಾಡಿರು ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗ ಅಂದಾರ. ಹೌದು, ಇದನ್ನ ತಿಳ್ಕೊಂಡ್ ಮುಂದೆ ಹಾಡಿಕೆ ಮಾಡಿ ನಾ ಏನು ಬೇಡ ಅಂದಿಲ್ಲ. ಯಾಕಂದ್ರ ಬಾಳ ಚಂದ ಚಂದ ಹೇಳಿ ಹೋಗ್ಯಾಳ ಮಾಸ್ತರ್. ಹೌದ, ಈ ವಾರದಾಗ ಬಾಳ ಶಾನೆ ಆಗ್ಯಾಳ ಮಶಿಬ್ನಳ ವಿದ್ಯಾ. ಶಾನೆ ಏ ಬಾಳ ವೇದಾಂತ ಸಿದ್ಧಾಂತ ಎಲ್ಲ ಓದಾಡತ್ತಾಳು. ಎರಡು ತಗೊಂಡ್ ಬಂದಾಳ. ಯಾಕಂದ್ರ ಕೂತಾತವ್ರಿಗೆ ಒಂದು ಮಾತು ಹೇಳ್ತಾಳತ್ತ. ಏನ್ ಹೇಳ್ತಾಳತ್ತಮ್ಮ? ಯಾಕಂದ್ರ ನೀವು ಹೆಂಗ ಗಪ್ಪ ಕೂತಾರಲ್ಲ ಹಿಂಗ ಕುಂಡುದು ಮಾಡ್ರಿ. ಈ ಕಣದ ಲಕ್ಷ್ಮಣ ಇವತ್ತು ಮೇಟಿಗೆ ಹಚ್ಚಿ ಹೋಗೋಣ ಅಂತ ಹೇಳ್ತಾಳ ಆಕಿ. ಎಷ್ಟು ಮಂದಿನ ಮೆಟ್ಟಿಗೆ ಹಚ್ಚಿದೀನಿ ವಿದ್ಯಾ. ಯಾಕಂದ್ರ ಮೆಟ್ಟಿಗೆ ಹಚ್ಚೋದಾಗದ ನಿನಗ ಬರಂಗಿಲ್ಲ. ಯಾಕಂದ್ರ ನಿನ್ನ ತಂದ ಮೆಟ್ಟಿಗೆ ಹಚ್ಚಿದವ ನಾ ಅದನ್ನ ಕಣದ ಲಕ್ಷ್ಮಣ. ಇದನ್ನ ನೆನಪು ಹಿಡ್ಕೊ ಮೊದಲ. ಮತ್ ಈಗ ನಾನು ಮೆಟ್ಟಿಗೆ ಹಚ್ಚನ ಅಂತ ಹೇಳ್ತಾಳು. ಬಾಳ ಚಂದ ಚಂದ ಹೇಳ ಮಾಸ್ತರ್. ಯಾಕಂದ್ರ ಆಕೆಗತ್ಲೆ ಗಡಬಡಿ ಮಾಡೋದು ಬೇಡ, ಓಡಾಡಿ ದನ ಕಾಯುದು ಬೇಡ. ಯಾಕಂದ್ರ ಮುಣಗು ಟೈಮ್ದಾಗ ಹೊತ್ತ ಮುಣಗತೈತಿ, ಏರು ಟೈಮ್ದಾಗ ಏರ್ತೈತಿ ಮಾಸ್ತರ್. ಹೌದಲ್ಲ? ಯಾಕಂದ್ರ ನಡಿಲಿ ಸಣ್ಣಾಗ ನೋಡಿ ಒಂದು ಸಖಿ ಆಡಿ ಹಿಂದಾಗಡೆ ತಗೋಣ. ಸತ್ಯ ಇದ್ರ ಸತ್ತಾಳ ಕನ್ಯನ ಮಾಯ. ಯಾಕಂದ್ರ ಸತ್ಯ ಇದ್ರ ಸಾಯಬಾರ್ದಾಗಿತ್ತಲ್ಲ ಈಕ ಮಾಯ. ಸತ್ಯ ಇದ್ರ ಸತ್ತಾಳ ಕನ್ಯನ ಮಾಯ, ನಿತ್ಯ ಇದ್ರ ತಾಳ ಕೊನೆನ ಮಾಯ. ತೂತಿನ ಗಡಿಗೆ ಹೊರದು ಅತ್ಯುತ್ತ ಸರ್ವಡಿ ಹೊರಗ ತಾಳ ಕೊನೆನ ಮಾಯ. ಹೌದ, ತಾಯಿ ಹೆಚ್ಚಿನಕತ್ತ ಒಟ್ಟ ಅಪ್ಪ ಇಲ್ಲದ ದೊಡ್ಡಕ್ಕೆ ಹೇಳತ್ತೀಕಿ. ಇವ್ರ ಶಕ್ತಿ ಅಂತ ಹೇಳ್ತಾಳ. ಈಕಿ ಮಶಿಬನ ಅಕ್ಕ ಬಂದಾಳ ಇವತ್ತು. ಹೌದ, ಏನ್ ಮಾಡಕ್ ಹಚ್ಚಾಳು? ಏನ್ ಮಾಡ್ಯಾಳ? ಅಪ್ಪ ಇಲ್ಲದ ಅವ್ವನ ಬೆಳಸಾಕ ಬಂದಾಳತ್ತ. ಅಪ್ಪ ಇಲ್ಲದ ಅವ್ವ ಹೇಳತ್ತೀಕಿ ಮಾಸ್ತರ್ ಹೇಳ್ತಾಳ. ಅಪ್ಪ ಇಲ್ಲದ ಎಂದ್ರ ಅವ್ವ ಕಳನ. ಅದಕ್ಕ ನಮ್ಮ ಕವಿ ಏನಂದಾನು? ಏನಂದರು? ಸತ್ಯ ಇದ್ರ ಸತ್ತಾಳ ಕನ್ಯನ ಮಾಯಿ, ನಿತ್ಯ ಇದ್ರ ಅತ್ತಾಳ ಕನ್ಯನ ಮಾಯಿ. ಹೌದು, ತೂತಿನ ಗಡಿಗೆ ಹೊಡೆದು ಅತ್ಯುತ್ತ ಸರ್ವಾಡಿ ಹೊರಗ ಕೂತಾಳ ಕನ್ಯನ ಮಾಯಿ ಹೆಚ್ಚಿನಕ್ಕಿದ್ರ ಅಂತ ಕೇಳ ನಾವು. ಹೌದು, ಮತ್ ಎದಕ್ಕೆ ಕೂತಾಳ ನಿಮಗೆ ಬಂದು ಹೇಳ್ತಾಳ ಬಾಳ ದೊಡ್ಡ ಕೆತ್ತಿಗೆ. ಯಾಕಂದ್ರ ನೋಡು ತಿಂಗಳದಾಗ ಒಮ್ಮೆ ಹೊರಗೆ ಕೊಂಡ್ಬೇಕಾದ್ರ ಅಲ್ಲಿ ಒಬ್ಬ ಯಾವ ಈಕಿಗೆ ಆಶೀರ್ವಾದ ಮಾಡಿರ್ಬೇಕಲ್ಲ. ಮತ್ತ ಈಗ ದೊಡ್ಡ ಕೆತ್ತ ಹೇಳ್ತಾಳ ಮಾಡಲು ಆಗಕ್ ಬರಂಗಿಲ್ಲ. ಯಾಕಂದ್ರ ನೋಡು ಪರಮಾತ್ಮ ಅಲ್ಲಿ ಆಶೀರ್ವಾದ ಮಾಡಲ್ಲ, ನಿನಗೇನು ಮಾಡಾಕ ಬರಂಗಿಲ್ಲ. ಮಾಡಾಕ ಬಂದಿಲ್ಲ ಏನಂತ ಕೇಳ್ತಾಳ ಮಾಸ್ತರ? ಏನ್ ಕೇಳ? ಬಾಳ ಚಂದ ಕೇಳ್ಯಾಳ. ಸತ್ಯ ಇದ್ರ ಸತ್ತ ಕನ್ಯನ ಮಾಯ, ನಿತ್ಯ ಇದ್ರ ಕೊನೆನ ಮಾಯ. ಊತಿನ ಗಡಿಗೆ ಹೊಡೆದು ಅತ್ಯಂತ ಸರ್ವಡಿ ಹೊರಗ ಕೂತಾಳ ಕೊನೆನ ಮಾಯ. ತೂತಿನ ಗಡಿಗೆ ಹೊಡೆದು ಅತ್ಯಂತ ಸರ್ವಡಿ ಹೊರಗ ಕೂತಾಳ ಕೊನೆನ ಮಾಯ. ಮನ್ಮಥನ ಬುಡಕಟ್ಟ ಕೊನೆನ ಮಾಯ. ರತಿಯಾಗಿ ಇರೋದ ತಕ್ಕ ಮನೀರಿಯ ಕೆಳಸಿ ನಡುವ ಹೀಗ ಕೊನೆನ ಮಾಯ. ರತಿಯಾಗಿ ಇರೋದ ತಕ್ಕ ಮನೀರಿಯ ಕೆಳಸಿ ನಡುವ ಹೀಗ ಕೊನೆನ ಮಾಯ.
ನಿನ್ನ ಮಾಯಿ ಅಂದೇವಾಡಿ ಬೆಟ್ಟ ಯಾಕೋ ನಿನ್ನ ಮಾಯಿ ಏನು ಬಿಟ್ಟಾಳಿಕೆ ಮಾಸ್ತರ್ ಒಂದ ಬಡ್ತಿಗೆ ಅಂದೇವಾಡಿ ಬೆಟ್ಟ ಯಾಕೋ ನಿನ್ನ ಮಾಯಿ ಮನ್ನ ಮತ್ತಿಗೆ ಕೆಟ್ಟ ಯಾಕೋ ನಿನ್ನ ಮಾಯಿ ಕಂದ ಗೈ ವಿಷಾಣ ಮಾತು ಕೇಳಿ ಬೆಂಟಾಗ ಸುಟ್ಟ ಯಾಕೋ ನಿನ್ನ ಮಾಯಿ ಕಂದ ಗೈ ವಿಷಾಣ ಮಾತು ಕೇಳಿ ಬೆಂಟಾಗ ಸುಟ್ಟ ಯಾಕೋ ನಿನ್ನ ಮಾಯಿ ಮಾತೇಲಿಗೆ ಬಂದಾಳು ಏನಂದರ್ತಮ್ಮ ಏ ಬಾಳ ಚಂದ ಹೇಳಿ ಹೋಗ್ಯಾಳ ಮಾಸ್ತರ್ ಯಾಕಂದ್ರ ಒಂದು ಮಾತು ಯಾಕ ಅವ್ವ ಅವ್ವ ಅಂದಾಳತ್ತ ನಿನಗೆ ಗೊತ್ತಾಗೈತೆ ಅನ್ನೋದು ಏನಾಗೈತಿ ಯಾಕಂದ್ರ ಕಮಿಟಿ ಅವ್ರು ಒಂದು ಮಾತು ಹೇಳ್ಯಾರ ಮಶಿಬಿನ ವಿದ್ಯಾಗ ಏನಂತ ತಪ್ಪಿನ ಎಲ್ಲಾರ ಬಾಯಿಲೆ ಅವ್ವ ಅಂದೆ ಅಂದ್ರ ಅಪ್ಪ ಅವ್ವನ ಬಿಟ್ಟು ಅಪ್ಪ ಅಂದೆ ಅಂದ್ರ ಹೌದ ನಿನಗ ₹1 ರೊಕ್ಕ ಕೊಡಂಗಿಲ್ಲ ವಿದ್ಯಾ ಅಂದಾರ ಅವ್ರು ಅದಕ್ಕೆ ಏನ್ ಮಾಡಕೈತಾಳು ಏನ್ ಮಾಡ್ಯಾಳು ಒಟ್ಟ ಅವ್ವನ ಬೆಳಸಾಕೋತ ಹೊಂಟಾಳ ಮಾಸ್ತರ್ ಹೌದು ಯಾಕಂದ್ರ ಒಂದ ಮಾತ ಹೇಳಿ ನಿನಗೇನು ಹೇಳಿನಿ ನಿಮ್ಮ ಅವ್ವನ ಬೆಳಸ ನಾ ಏನು ಬ್ಯಾಡ ಅಂದಿಲ್ಲ ಹೌದು ಕರೆ ಹೆಂಗ ಬೆಳೆದಿರ್ಬೇಕು ನಿಮ್ಮವ್ವ ಹೆಂಗ ಬೆಳಿಬೇಕು ಮೂಲ ಸ್ತಂಭ ಹಿಡ್ಕೊಂಡು ನಿಮ್ಮ ಅವ್ವನ ಬೆಳೆಸ್ಕೋತ ಬಾ ಅಂತ ಹೇಳಿನ್ಯ ಹೌದು ಮತ್ತ ಅದನ್ನ ಎಲ್ಲಾ ಬಿಟ್ಟಾಳು ಈಗ ಏನ್ ಮಾಡ್ಯಾಳು ಅಪ್ಪ ಇರ್ಲಾರ್ದನ ಅವ್ವಾಗೆ ನೇತು ಬಂದಾಳ ಹೌದು ಅವ್ವ ಆಗ್ಯಾಳ ನೀಕ್ ಅಪ್ಪ ಇರ್ಲಾರ್ದ ಈ ಅಪ್ಪನ ಹೆಂಗ ಬಂದಾಳ ಅವ್ವ ಯಾವಾಗ ಆಗ್ಯಾಳಿಕಿ ಯಾವಾಗ ನಾನ್ ನಿನ್ನ ಮದುವೆ ಆದಾಗ ನಿನ್ನ ಕೊಳ್ಳಾಗ ಗುಳದಾಡಿ ಕಟ್ಟಿದಾಗ ನಿನ್ನ ನನ್ನ ಮನೆಗೆ ತಂದು ನಿನ್ನ ಜೋಡಿ ಒಡಗೂಡಿದಾಗ ಹೌದ ಅವಾಗ 3 ತಿಂಗಳಿಗೆ ಏನಾಗ್ಯಾಳು ಅವಾಗ ಅವ್ವ ಆಗ್ಯಾಳಿಕ್ ಹಡದ ಮೇಲತ್ ಹೌದು ಮತ್ತ ಅದಕ್ಕೆ ಮೊದಲು ಏನಿದ್ದಳಿಕೆ ಮಾಸ್ತರ ಏನಿದ್ದಳ ಅದಕ್ಕೆ ಮೊದಲು ಒಂದು ಹುಡುಗಿ ಇದ್ದಳು ಯಾವಾಗ ನಾನು ಜೋಡಿ ಬಂದು ಕೂಡಿ ನೋಡಿಕೆ ಮಶೀಬನಾಳ ವಿದ್ಯಾ ಈಕೆ ಮಶೀಬನಾಳ ಅವ್ವ ಯಾವಾಗ ಅವ್ವ ಆಗ್ಯಾಳು ಯಾವಾಗ ಈ ಕಣದ ಲಕ್ಷ್ಮಣ್ ನಿಂದ ಅವ್ವ ಆಗ್ಯಾಳ ಈಕೆ ಹೌದು ಮತ್ತೆ ಕಣದ ಲಕ್ಷ್ಮಣ್ ಇರ್ಲಾರ್ದ ಅವ್ವ ಹಾಕಳನ ಎಂದು ಆಗಾಕ ಮೇಲಿಲ್ಲ ಏನ್ ಕೇಳ್ತಾಳಕಿ ಮಾಸ್ತರ ಏನ್ ಕೇಳ್ತಾರಪ್ಪ ಯಾಕಂದ್ರ ನಿನ್ನ ಗರ್ತ್ಯಾರ ಗಾಂಡಿ ಯಾರೋ ಪ್ರತಿವರ್ತಿ ಗಾಂಡಿ ಯಾರ ಅಂತ ಕೇಳಿ ಹೋಗಿನ್ನೆ ಹೌದು ಅದು ನಾ ಏನ್ ನಿತ್ತ ಕೇಳಿಲ್ಲ ಬರೀ ಹಾಡಿನ ರೂಪದಾಗ ಏನ್ ಕೇಳಿನಿ ನಿಮ್ಮ ಒಳಗ 2 ಮಂದಿ ಆಗ್ಯಾರ ಮಶಿಬನಾಳ ವಿದ್ಯಾ ಗರ್ತಿ ಗಾಂಡಿ ಯಾರ ಪತಿವರ್ತ್ಯಾರ ಗಾಂಡಿ ಯಾರ ಅಂತ ಕೇಳಿ ಹೋಗಿನ್ನೆ ಹೌದು ಅದಕ್ಕೆ ಏನ್ ಹೇಳ್ತಾಳು ಬಾಳ ಚಂದ ಹೇಳಿ ಹೋಗ್ಯಾಳ ಮಾಸ್ತರ್ ಏನ್ ಹೇಳ್ಯಾರಪ್ಪ ಏ ಬಾಳ ಚಂದ ಏನ್ ಹೇಳ್ಯಾಳಂದ್ರ ಗರ್ತ್ಯಾರಿಗೆ ಗರುವಿಲ್ಲತ್ತ ಪತಿವರ್ತ್ಯಾರಿಗೆ ಪಾಪ ಇಲ್ಲ ಅಂತ ಹೇಳಿ ಹೋಗ್ಯಾಳ ಆಕಿ ಹೌದು ಈ ಪಾಪ ಪುಣ್ಯದ ಚೌಕಾಶಿ ನಾ ಏನ್ರ ಕೇಳೀನಿ ನಿನ್ನ ಇಲ್ಲ ನಾ ಏನ್ ಕೇಳೀನಿ ಮೊದಲ ಅದನ್ನ ಕಿವ್ಯಾಗ ಹಾಕುವ ವಿದ್ಯಾ ಗರ್ತ್ಯಾರ ಗಾಂಡ್ಯಾರ ಪತಿವರ್ತಿ ಗಾಂಡ್ಯಾರ ಅಂತ ಕೇಳೀನಿ ಹೌದು ಅದನ್ನೆಲ್ಲ ಬಿಟ್ಟಾಳು ಗರ್ತ್ಯಾರಿಗೆ ಗರು ಇಲ್ಲತ್ತ ಪತಿವರ್ತ್ಯಾರಿಗೆ ಪಾಪ ಇಲ್ಲ ತಿಳ್ತಾಳು ಏ ಈ ಪಾಪ ಪುಣ್ಯದ ಚೌಕಾಶಿ ನಾ ನಿನ್ನ ಕೇಳಿಲ್ಲ ಇನ್ನೇಮೆ ಆದ್ರೂ ಬಂದು ಹೇಳಿ ಇನ್ನೊಂದು ಟೇಜಿಗೆ ಹೌದು ಗರ್ತ್ಯಾರ ಗಾಂಡ್ಯಾರ ಪತಿವರ್ತಿ ಗಾಂಡ್ಯಾರ ಯಾಕಂದ್ರ ಆಕಿ ನಮ್ಮನೆ ಏನಂತ ಕೇಳ್ತಾಳ ಮಶೀಬನಾಳ ಅಕ್ಕ ಏನ್ ಕೇಳ್ತಾಳ ಏ ಬಾಳ ಚಂದ ಕೇಳ್ಯಾಳ ಮಾಸ್ತರ್ ಹೆಂಗಪ್ಪ ಯಾಕಂದ್ರ ನಿನ್ನ ಪರಮಾತ್ಮ ಅಂದ್ರ ಎಂತವದಾನ ಅವರು ತಾಯಿ ತಂದೆ ಯಾರದಾರ ಹೌದು ಅವನು ಬಂದು ಯಾರದಾರು ಬಳಿಗೆ ಯಾರದಾರು ಅಂತ ಕೇಳ್ತಾಳಕ್ಕೆ ಹೌದು ಯಾಕಂದ್ರ ನನ್ನ ಪರಮಾತ್ಮನ ತಾಯಿ ಯಾರದಾರ ತಂದೆ ಯಾರದಾರು ಅವನ್ ಏನತ್ ಹೆಸರು ಆತ ಕೇಳ್ತಾಳಕ್ಕೆ ಹೌದು ಯಾಕಂದ್ರ ಪರಮಾತ್ಮ ಅನ್ನುವಂತ ಹೆಸರು ಎಲ್ಲರಿಗೂ ಗೊತ್ತೈತಿ ಅವಾಗ ತಾಯಿ ತಂದೆ ಯಾರದಾರು ಅಂತ ಕೇಳ್ತಾಳಕ್ಕೆ ವಿದ್ಯಾ ಹೌದು ಯಾಕಂದ್ರ ನೋಡು ನಮ್ಮ ಪರಮಾತ್ಮಗ ತಾಯಿ ಇಲ್ಲ ತಂದಿಲ್ಲ ನಮ್ಮ ಪರಮಾತ್ಮ ಅಂದ್ರೆ ಹೆಂಗದಾನ ಯಾಕಂದ್ರ ನಮ್ಮ ಪರಮಾತ್ಮಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ಜನನಿಲ್ಲ ಮರನಿಲ್ಲ ಹಸುವಿಲ್ಲ ತ್ರಶೆ ಇಲ್ಲ ನಿದ್ದಿಲ್ಲ ನೀರಾಡಿಕೆಲ್ಲ ಗಾಳಿಯಾಗ ಹಾರಿಸ್ತಾನಂದ್ರ ಹಾರವಲ್ಲ ಬೆಂಕಿಯಾಗ ಹೋಗಿತಾನಂದ್ರ ಸುಡಾವಲ್ಲ ನೀರಿನಾಗ ಮುಣಗಿಸ್ತಾನಂದ್ರ ಮುಣಗಾವಲ್ಲ ಕೈಯಾಗ ನೀ ಹಿಡಿತಾನಂದ್ರ ಪರಮಾತ್ಮ ನಿನ್ನ ಕೈಯಾಗ ಸಿಗಾವಲ್ಲ ಎಷ್ಟೋ ಮಂದಿ ಹುಡುಕ್ಯಾಡಿ ಕೈಯಾಗಿ ಹಿಡಿತಾನಂತ ಎಷ್ಟೋ ಮಂದಿ ನಾಸಾಗಿ ಹೋಗ್ಯಾರ ಕರೆ ಅಂತವ್ರಿಗೆ ಸಿಕ್ಕಿಲ್ಲ ಮತ್ತೆ ಅಪ್ಪ ಇಲ್ಲತ್ ವಾದ ಮಾಡ್ತಾರೆ ಈಕಿ ಹೆಂಗ ಸಿಗ್ತಾನ ಅವ್ ಮಶೀಬನಾಳ ವಿದ್ಯಾಗ ಸಿಗ್ತಾನ ತಿಳಿದ ಹೊಲಸ್ಕೋಬೇಕಾದ್ರ ಏನ್ ಮಾಡ್ಯಾರ ಭಾವ ಭಕ್ತಿ ಅನ್ನುವಂಥದ್ದು ಮನುಷ್ಯನಾಗ ಬೇಕ ಹೌದು ಅನೋತ್ರನ ಕಾಷ್ಟದ ಭಕ್ತಿ ಇತ್ತು ನೀನ ಪರಮಾತ್ಮ ಆತ ಅವನ ಪಾದಕ್ಕೆ ಹೋಗಿ ಬಿದ್ದಂದ್ರ ಹೌದು ಅವ ನಿನಗೆ ಏನು ಕೊಡ್ತಾನ ಮಾಸ್ತರ ಏನ್ ಮುತ್ತು ಕೊಡ್ತಾನ ಹರಳು ಕೊಡ್ತಾನ ಬಂಗಾರ
ಕೊಡ್ತಾನ, ಮುತ್ತು ಕೊಡ್ತಾನ, ಬಂಗಾರ ಕೊಡ್ತಾನು, ಹಾ ಎಲ್ಲ ಶಾಂತಿ ಸುಖನು ಕೊಡಾವು ನನ್ನ ಪರಮಾತ್ಮನ ಅದಾನ. ಹೌದು ಮತ್ತೇನ್ ಇವ್ರ ಅವ್ವ ಅದು ಏನ್ರ ಕೊಟ್ಟಾಳನ? ಇಲ್ಲ. ಯಾಕಂದ್ರೆ ನಿಮ್ಮ ಅವ್ವನಿಂದ ಏನೂ ಆಗಿಲ್ಲ ಅಲ್ಲಿ. ಹಾ ಏನು ಯಾಕಂದ್ರ ಇನ್ನೊಂದು ಮಾತು ಕೇಳ್ತಾಳ. ಏನ್ ಕೇಳ್ತಾಳು? ನಿನ್ನ ಪರಮಾತ್ಮ ಯಾರಿಗೇನು ಕೊಟ್ಟಾನ? ಹೌದು. ಯಾರಿಗೇನು ಕೊಟ್ಟಾನು ಸುಖ ಯಾರಿಗೂ ನಿಶಾನು ಅಂತ ಕೇಳ್ತಾಳ. ಯಾರಿಗೆ ಭೇಟಿಗ್ಯಾನ? ಯಾರಿಗೆ ಭೇಟಿಗ ನಿನ್ನ ಪರಮಾತ್ಮ ಅಂತ ಕೇಳ್ತಾಳು. ನಬಿ ಸಾಹೇಬ್ರು ಏನು ಮಾಡ್ತಿರ್ತಮ್ಮ? ನಬಿ ಸಾಹೇಬ್ರು ಏನು ಮಾಡ್ತಿದ್ರು? 5 ಹೊತ್ತ ಶಿವನ ಸದರ ಕಂಡು ಬರ್ತದ್ರ ದಿನ. ಹೌದು. ಒಂದು ದಿವಸದಾಗ 5 ಸಲ ಶಿವನ ಸದರ ಕಂಡು ಬರ್ತದ್ರತ್ತವ್ರ. ಹೌದು. ಮತ್ ಇವ್ರ ಅವ್ವಾದ ಯಾವಕ್ಕಿರ ಹೋಗಿ ಗೇಟ್ ಆಗ್ಯಾಳ ನಾ ಲೆಕ್ಕಿಗೆ. ಏನು ಗೊತ್ತ? ಇವ್ರ ಪಾರ್ವತಿಗರ ಹೋಗಿ ಯಾವಕ್ಕಿರ ಭೇಟಿ ಆಗ್ಯಾಳ ನಾ 5 ಹೊತ್ತ. ಇಲ್ಲ ಈಕೆ ಕೈಲ ನಿಗಲ್ದ ಮಾತಾಯ್ತದ. ಪರಮಾತ್ಮನ ಭೇಟಿ ಆಗ್ಬೇಕಾದ್ರ ಬಹಳ ಮಂದಿ ಪರಮಾತ್ಮ ಭೇಟಿಗೂ ಆಗ್ಯಾನು. ಹೌದು. ಯಾರ್ಯಾರಿಗೆ ಭೇಟಿ ಆಗ್ಯಾನ ಹೇಳ್ತಾನೆ ಕೇಳಿ ನಿನಗ. ಯಾರ್ಯಾರಿಗೆ? ಯಾಕಂದ್ರ ಬ್ಯಾಡ್ರ ಕಣ್ಣ ಏನ್ ಮಾಡ್ತದ? ಏನ್ ಮಾಡ್ತದ? ದಿನ ಮೊಲ ಮಡದ ಏನ್ ಮಾಡ್ತದ್ರ ಮಲ ಬಡ್ಕೋದ ಬಂದ ಮಾಂಸದ ಅಡಿಗೆ ಊಟ ಮಾಡ್ತದ. ಹೌದು. ಯಾರ ಕಣ್ಣಯ್ಯ ಅವಾಗ ಒಂದಾನೊಂದು ಟೈಮ್ದಾಗ ಏನಾತ್ ಮಾಸ್ತರ? ಏನಾಯ್ತು? ಒಂದು ಊರಾಗ ಭೇಟಿ ಹಾಕೋತ ಹೋಗ್ತಿದ್ದ. ಅವಾಗ ಏನಾತ ಕಾಡ ಹರಿಯಾಣದಾಗ ತಿರುಗಾಡ್ಕೊತ ಹೋದಾಗ ಏನಾಗಿತ್ತು? ಬ್ಯಾಡ್ರ ಕಣ್ಣಾಗಿ ಒಂದು ಲಿಂಗದ ಕಾಣಿಸ್ತಾನೆ ಮಾಸ್ತರ. ಒಂದು ಗುಡಿ ಕಾಣಿಸ್ತು. ಗುಡಿಯಾಗ ಹೋಗಿ ಒಳಗ ನೋಡ್ತಾನ. ಒಳಗೊಂದು ಅಷ್ಟಲಿಂಗ ದೃಷ್ಟಿ ಬಿತ್ತ ಅವಾಗ ಕಣ್ಣಾಯಿಗೆ. ಹೌದು. ಅವಾಗ ಏನ್ ಮಾಡ್ತಾನವ? ಆ ಲಿಂಗದ ಮೇಲೆ ಪೂರ್ತಿ ನಂಬಿಕೆ ಇಡ್ತಾನವ. ಭಾವ ಭಕ್ತಿ ಅನ್ನುವಂತದ ಕಣ್ಣೈನಲ್ಲಿ ಬತ್ತು. ಅವಾಗ ಆ ಲಿಂಗದ ಏನ್ ಮಾಡ್ತಾನವ ಮಾಸ್ತರ? ಏನ್ ಮಾಡಿದ? ಲಿಂಗದ ಮೇಲೆ ಇದ್ದಂತ ಹೂವ ಪತ್ರಿ ಎಲ್ಲಾ ಕಡೆಕ ಚೆಲ್ಲಿ ಹೋಗಿತಾನ. ಕಾಲೇ. ಹೌದು. ಕಾಲೇ ಕಡೆಕ ಚೆಲ್ಲಿ ಹೋಗಿತಾನ. ಕಡೆಕ ಚೆಲ್ಲಿ ಏನ್ ಮಾಡ್ತಾನು? ಏನು ಮಲ ಬಡ್ಕೊಂಡು ಏನು ಬಂದಿದ ನೋಡ ಆ ಮೊದಲದ ಮೌಸನ ಏನ್ ಮಾಡ್ತಾನು? ದೇವರಿಗೆ ನೆವಾದಿ ಇಡ್ತಾನ ಲಿಂಗದ ಮೇಲೆ. ಹೌದು. ಲಿಂಗದ ಮೇಲೆ ಯಾವಾಗ ಮಾಂಸದ ಅಡಿಗೆ ಇಟ್ಟು ನೋಡು. ಅವಾಗ ಏನ್ ಮಾಡಿ? ಅವಾಗ ಶಿವ ನೆಲ ಬಡದ ಅಳಾಕೈತಿ ಬಿಡ್ತಾನ. ಹೌದು. ಕೊಲಿಗಡಕ ನಾನು ಯಾಕಂದ್ರೆ ನೋಡು ಕೊಲಿಗಡಕ್ಕೆ ನಾನು ಕುಲ ಕೆಡಿಸಾನ ಅಂತ ತಿಳಿದ ನೆಲ ಬಡದ ಸಾಕ್ಷಾತ್ ಭಗವಂತ ನೆಲ ಬಡದ ಅಳಾಕೈತಿ ಬಿಡ್ತಾನು. ಅವಾಗ ಏನಾಕೈತಿ ಅಂದ್ರ ಏನಾಕೈತಿ? ಲಿಂಗದ ಕಣ್ಣಾಗಿನೂ ನೀರು ಬರಾಕೈತಿ ಬಿಡ್ತಾವ ಮಾಸ್ತರ. ಹೌದು. ಲಿಂಗದ ಕಣ್ಣಾಗಿ ನೀರ್ ಅಂದ್ರೆ ನೀರ್ ಅಂತ ಅಷ್ಟ ಅಲ್ಲ. ಹೌದು. ರಕ್ತ ಕಣ್ಣು ನೀರು ಬರಾಕತ್ತು ಮಾಸ್ತರ. ಲಿಂಗದ ಕಣ್ಣಾಗಿನ ರಕ್ತದ ಕಣ್ಣೀರು ಬರಾಕತ್ತು. ಅವಾಗ ಅವ ಕಣ್ಣ ಏನ್ ಮಾಡ್ತಾನ? ಏನ್ ಮಾಡ್ರು? ಇಂತ ರಕ್ತದ ಕಣ್ಣು ನೀರು ಬರುವಂತ ಪ್ರಾಣಿ ನಿನಗೆ ಅವ ಕೊಟ್ಟಾನಪ್ಪ. ಇಂತ ಕಣ್ಣು ನಿನಗೆ ಬ್ಯಾಡ ಅಂತ ತಿಳ್ಕೊಂಡು ಏನ್ ಮಾಡ್ಯಾನ? ಏನ್ ಮಾಡ್ರು? ಸಾಕ್ಷಾತ್ ಅವನ ಕೈಯಾಗಿದ್ದಂತ ಬಲಿ ಕಣ್ಣಾಗ ಬಡ್ಕೊಂಡು 2 ಕಣ್ಣು ತೆಗೆದ ಲಿಂಗಕ್ಕೆ ಹಚ್ಚಾನ. ಹೌದು. ಲಿಂಗಕ್ಕೆ ಹಚ್ಚಿದಾಗ ಅವಾಗ ಸಾಕ್ಷಾತ್ ಭಗವಂತ ಏನ್ ಮಾಡ್ತಾನು? ಏನ್ ಮಾಡ್ರು? ಎಂತ ನಿಷ್ಠುರ ಭಕ್ತಿ ಐತಿ. ಕಣ್ಣಯ್ಯನಲ್ಲಿ ತಿಳ್ಕೊಂಡ ಕೈಲಾಸದಿಂದ ಭಗವಂತ ತಿಳಿದು ಬಂದಾನ. ಯಾರ ತಕ್ಕ? ಕಣ್ಣಯ್ಯನ ತೆಕ್ಕ. ಹೌದು. ಮತ್ತೆ ಯಾರಿಗೆ ಭೇಟಿಯಾಗ್ಯಾನ ಅಂತ ಕೇಳ್ತಾಳಿಕೆ. ಯಾಕಂದ್ರ ಸಾಕ್ಷಾತ್ ಕಣ್ಣಯ್ಯಗಾದ್ರೂ ಭಗವಂತ ಭೇಟಿಯಾಗ್ಯಾನ. ಸಾಕ್ಷಾತ್ ಪರಮಾತ್ಮ ಭೇಟಿಯಾಗ್ಯಾನು. ಹೌದು. ಇನ್ ಯಾರಿಗೆ ಭೇಟಿಯಾಗ್ಯಾನ ಮತ್ತೆ ಏನೇನಂತ ಕೇಳ್ತಾಳ ಮಾಸ್ತರ. ಹೌದು. ಯಾಕಂದ್ರ ಇಲ್ಲಿ ಕಣ್ಣಯ್ಯಗೂ ಭೇಟಿಯಾಗ್ಯಾನು. ಯಾಕಂದ್ರ ಮೈಕದವ್ರ ತೇಕ್ ಒಂದು ವಿನಂತಿ ಪೂರ್ವಕವಾಗಿ ಬೇಡ್ಕೋಬೇಕಾಗೈತಿ. ಏನಾಗೈತಮ್ಮ? ಯಾಕಂದ್ರ ಈಗ ಸದ್ಯ ಇದು ಏನಾಗೈತೆ ಅಂದ್ರ ಇದನ್ನ ಕೆಡಿಸ್ಬೇಕಾದ್ರೂ ನಿಮ್ಮ ಕೈಯಲ್ಲೇನ ಐತಿ. ಹೌದು. ಕೈಯಾಗ. ಇದನ್ನ ಉಳಿಸ್ಬೇಕಾದ್ರೂ ನಿಮ್ಮ ಕೈಯಾಗ ಐತಿ. ಹೌದು. ಯಾಕಂದ್ರೆ ನೀವು ಹೆಂಗ್ ಇಡ್ತಿರಲ್ಲ ಹಂಗ ಏನಾಕೈತೆ ಕಾರ್ಯಕ್ರಮ ಚಲೋ ಆಕ್ಕವು. ಹೌದು. ಮತ್ ನೀವು ತಾಸಿಗೊಮ್ಮೆ ಹಿಂಗ ಸೆಟ್ಟಿಂಗ್ ಚೇಂಜ್ ಮಾಡಾಕೈತ್ರ ಏನಾಕೈತಿ? ಕೇಳೋರಿಗೂ ಅದು ಸರಿ ಆಗಂಗಿಲ್ಲ. ಯಾಕಂದ್ರ ನೋಡು ನಾವ್ ಹೇಳುದು ಅವ್ರ ಕಿವಿ ಒಳಗ ಬೀಳ್ಬೇಕಾದ್ರೆ ಹೆಂಗಿರ್ಬೇಕು? ಸೂಕ್ಷ್ಮ ಬರ್ಬೇಕಾದ ಮಾತು. ಹೌದು. ಮತ್ ಎಲ್ಲಾ ಬಿಟ್ಟದು ಒಮ್ಮೆ ಒದರ್ತೈತಿ, ಒಮ್ಮೆ ಬಂದಾಕೈತಿ. ಹಂಗಾಗಬಾರ್ದು. ಹೆಂಗ ಮಾಡಬಾರ್ದಪ್ಪ, ಕೈ ಮುಗಿದು ಬಿಡ್ತಾನೆ. ಯಾಕಂದ್ರ ನೋಡು ಒಂದ್ 60 ತಾಸು ಟೈಮಿಂಗ್ ಕೊಡ್ತಾನೆ ನಿಮ್ಗ. ಆದ್ರ ಅದನ್ನ ರಿಪೇರಿ ಮಾಡ್ರಿ ಮೊದಲು. ಮೈಕ್ ಸಿಸ್ಟಮ್ ಅದಾರಿ. ಒಂದ್ 60 ತಾಸು ಟೈಮಿಂಗ್ ಕೊಡ್ತನು. 60 ತಾಸು ಒಳಗೆ ನೀವು ಏನೇನು ಸೆಟ್ಟಿಂಗ್ ಇಡ್ಬೇಕಲ್ಲ ಒಮ್ಮೆ ಇಟ್ಟು ಬಿಡ್ರಿ. ಮತ್ ಇರ್ಲಿಕ್ಕಂದ್ರ ಇದು ಏನಾಕೈತಿ ಗೊತ್ತ? ತನ್ನದಾಗದ ಏನಾಕೈತಿ? ಈ ಮಶೀಬನಾಳು ವಿದ್ಯಾನ ಮಾಡುವಾಗ ಚಾಪ್ 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 ಅದ್ರಾಗ ಅಟ್ಟ ಶಾನಿ ಅದ ಈಕ ಮಶೀಬನಾಳ ವಿದ್ಯಾ. ಹೌದ. ಯಾಕಂದ್ರ ಬ್ಯಾರೆದ್ರಾಗ ಶಾನಿ ಆಗಾಕ ಬರಂಗಿಲ್ಲ. ಎಟ್ಟಾಗ್ಲಿ ನಮ್ಮವ್ವ ದೊಡ್ಡಕ್ಕೆ ಆಗಾಕ ಬರಂಗಿಲ್ಲ. ಹೌದು. ಎಟ್ಟಾದ್ರೂ ನಮ್ಮ ಅಪ್ಪ ಜಗದಾಗ ದೊಡ್ಡ ಅವದಾನ. ಹೌದು. ಯಾಕಂದ್ರ ನಮ್ಮ ಅಪ್ಪನಿಂದ ಈಗ ಸದ್ದ ಹಗಲ್ ರಾತ್ರಿ ಆಗ್ಬೇಕಾದ್ರೆ ನಮ್ಮ ಪರಮಾತ್ಮನಿಂದ ಆಗೈತಿ. ಹೌದು. ರಾತ್ರಿ ಹಗಲಿ ಆಗ್ಬೇಕಾದ್ರೆ ನಮ್ಮ ಪರಮಾತ್ಮನಿಂದ ಆಗೈತಿ. ಈಗ ಸದ್ದ ಒಂದು ಹುಲ್ಲು ಕಡಿ ಸುದಿ ಕಡಿಗಾಡ್ಬೇಕಾದ್ರೆ ಯಾರ ಆಜ್ಞೆದಿಂದ ಅಡಿಗಾಡ್ತೈತಿ ಮಾಸ್ತರ? ಪರಮಾತ್ಮ ಇಲ್ಲದ. ನಮ್ಮ ಪರಮಾತ್ಮನ ಆಜ್ಞೆದಿಂದ ಒಂದು ಹುಲ್ಲು ಕಡ್ಡಿ ಸುದಿ ಕಡಿಗಾಡ್ಬೇಕಾದ್ರೆ ನಮ್ಮ ಪರಮಾತ್ಮನ ಆಜ್ಞೆ ಬೇಕದಕ್ಕೆ. ಅವಾಗ ಅದು ಹುಲ್ಲು ಕಡ್ಡಿಸೋದಕ್ಕೆ ಚಲನವಲನ ಆಕೈತಿ. ಏನು ನಿಮ್ಮ ಅವ್ವಾನಿಂದ ಬೆಳೆಸ್ತಿ ಅಂದ್ರೆ ನಿಮ್ಮ ಅವ್ವಾನಿಂದ ಏನೋ ಕೆಲಸ ಆಗಂಗಿಲ್ಲ. ಹೌದಲ್ಲ? ಬಾಳ ಚಂದ ಹೇಳ ಮಾಸ್ತರ್. ನಾ ಏನಂತೇಳಿ ಹಾಡಿ ಹೋಗಿನಪ್ಪ ಪದ ಅಂದ್ರ ಯಾವ್ದು ಹಾಡಿದಿ? 10 ಮಂದಿ ದೈವಕ್ಕೆಲ್ಲ
ಕೈ ಮುಗದ ಹೇಳ್ತಾನು ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನು ದೇವರು ಇದ್ದು ಇಲ್ಲದಂಗಾಗಿ ಅವ ಸುಮ್ಮ ಕೂತಾನು ಗುರುವ ದೇವರತ್ತ ನಡ್ರಿ ದೇವ್ರ ನಿಮ್ಗೆ ಸಿಕ್ಕೇ ಸಿಗ್ತಾನು ಅಂತ ನಾಡಿ ಹೋಗಿನಿ ಮಾಸ್ತರ್ ಆದ್ರ ಮಶಿಬನಾಳ ವಿದ್ಯೆ ಏನಂತ ಹೇಳ್ತಾಳು ದೈವ ದೇವರಂತ ಬಾಯಿ ಮಾಡತ್ತೀರಿ ಎಲ್ಲಿ ಅಲ್ಲ ನಿಮ್ಮ ದೇವರ ದೈವ ದೇವರಂತ ಬಾಯಿ ಮಾಡತ್ತೀರಿ ಎಲ್ಲಿ ಅದಾನ ನಿನ್ನ ದೇವರ ಯಾವ ಬಾಡ್ಯ ನಮಗ ಹಡದಾನ ಅವರಿಗೆ ಹೇಳ ಅವರ ತಾಯಿ ತಂದೆ ಹೆಸರು ಆತ ಹೇಳ್ತಾಳಕ್ಕೆ ಯಾಕಂದ್ರೆ ನೋಡುವ ಅವಾಗ ತಾಯಿಲ್ಲ ತಂದೆಲ್ಲ ಬಂದೆಲ್ಲ ಬಳಗಿಲ್ಲ ನಿನಗೆ ಮೊದಲಾದ್ರೂ ಹೇಳೇನಿ ಆದ್ರೆ ಇದನ್ನ ಕೇಳ್ತಾರ ಬಳಕ ಮಾಸ್ತರ ನಡಿಲಿ ಒಂದಿಟ್ಟ